ಗರಿಗೆದರಿದೆ ಕೃಷ್ಣನಗರ ಕಣ ಕುತೂಹಲ. ರಾಜಮಾತೆ ಫ್ಯಾಮಿಲಿ ಎದುರು ರಾಯಲ್ ಮನೆತನದ ಪೈಪೋಟಿ. ದೀದಿನಾಡಲ್ಲಿ ನಮೋ ಹೂಡಿರುವ ಆ ಬ್ರಹ್ಮಾಸ್ತ್ರವಾದರೂ ಯಾವುದು? ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ಮಹುವಾ ಮೊಹಿತ್ರ. ಇದೇ ಇಂದಿನ ಸ್ಟಾರ್ ವಾರ್ ವಿಶೇಷ. ಯಾರಿಗೆ ಕೃಷ್ಣನಗರ? ನಾನು ನಾಗೇಂದ್ರ ಬಾಬು. ಟಿಎಂಸಿಯ ಭದ್ರಕೋಟೆಯಾಗಿರುವ ಕೃಷ್ಣನಗರದಲ್ಲಿ ಲೋಕಸಭೆ ಚುನಾವಣೆ ಕಣ ರಂಗೇರಿದೆ. ದೀದಿ ತವರು ನೆಲದಲ್ಲಿ ಗೆದ್ದು ಬೀಗೋರು ಈ ಬಾರಿ ಯಾರು ಅನ್ನುವ ಕುತೂಹಲ ಕರಿಗೆದರಿದೆ. ಈ ಸಲ ಬಿಜೆಪಿ ರಾಜಮಾತೆ ರಾಯಲ್ ಮನೆತನದ ಅಮೃತ ರಾಯ್ ಅನ್ನ ಕಣಕ್ಕಿಳಿಸಿದೆ. ಎದುರಾಳಿಯಾಗಿ ಅತ್ತ ಮಹುವಾ ಮೊಹಿತ್ರ ಕಣಕ್ಕಿಳಿದಿದ್ದಾರೆ. ಕೃಷ್ಣನಗರ ಕ್ಷೇತ್ರದ ಹಿನ್ನೆಲೆ ಏನು? ಯಾರದ್ದು ಮೇಲುಗೈ? ಯಾರೆಲ್ಲ ಸ್ಪರ್ಧೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ರಾಷ್ಟ್ರ ರಾಜಕಾರಣದ ಕಣ್ಣು ಕೃಷ್ಣನಗರದತ್ತ. ದೀದಿ ತವರು ನೆಲದಲ್ಲಿ ಗೆದ್ದು ಬೀಗೋರ್ ಯಾರು? ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಲೋಕಸಮರ. ಪರಸ್ಪರ ಅಭ್ಯರ್ಥಿಗಳು ಗೆಲುವಿನ ದಾಳ ಉರುಳಿಸೋಕೆ ಪೈಪೋಟಿ. ಗೆದ್ದು ಬೀಗಲು ನಡೆಸ್ತಾ ಇದ್ದಾರೆ ಭರ್ಜರಿ ಪ್ರಚಾರ. ಎಸ್ ವೀಕ್ಷಕರೇ, ಈಗಾಗಲೇ ರಾಷ್ಟ್ರದ ಕೆಲವೆಡೆ ಫಸ್ಟ್ ಫೇಸ್ ಎಲೆಕ್ಷನ್ ಮುಗಿದಿದೆ. ಇನ್ನೊಂದಿಷ್ಟು ಕಡೆ ಸೆಕೆಂಡ್ ಫೇಸ್ಗೆ ಸಕಲ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಅತ್ತ ಪಶ್ಚಿಮ ಬಂಗಾಳದ ಕೆಲ ಕ್ಷೇತ್ರಗಳು ಇನ್ನೂ ಮುಂದಿನ ಹಂತದಲ್ಲಿ ಚುನಾವಣೆ ಎದುರಿಸುತ್ತಿವೆ. ಆಯೋಗ ಸಕಲ ತಯಾರಿ ಮಾಡಿಕೊಂಡಿದೆ. ಅಭ್ಯರ್ಥಿಗಳು ಕೂಡ ಗೆಲುವು ನಮ್ಮದೇ ಅನ್ನೋ ಹುಮ್ಮಸ್ಸಿನಲ್ಲಿ ಭರ್ಜರಿ ಪ್ರಚಾರದಲ್ಲಿವೆ. ಅದರಲ್ಲೂ ಪಶ್ಚಿಮ ಬಂಗಾಳದ ಕೃಷ್ಣನಗರ ಕೂಡ ಎಲ್ಲರ ಗಮನ ಸೆಳೀತಾ ಇದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೃಷ್ಣನಗರ ಕ್ಷೇತ್ರ ಅಂದ್ರೆ ಸಡನ್ ಆಗಿ ನೆನಪಿಗೆ ಬರೋದು ಅಲ್ಲಿನ ಸಂಸದೆಯಾಗಿದ್ದ ಮಹುವಾ ಮೊಹಿತ್ರ. ಎಸ್ ವೀಕ್ಷಕರೇ, ಈ ನೇಮನ್ನ ನೀವೆಲ್ಲ ಬಹಳಷ್ಟು ಕೇಳಿಯೇ ಇರ್ತೀರಾ. ಯಾಕಂದ್ರೆ ಸಂಸತ್ನಲ್ಲಿ ಮೋದಿ ವಿರುದ್ಧ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ ಸಂಸದೆ. ಅಷ್ಟೇ ಅಲ್ಲದೆ ಉದ್ಯಮಿ ಅದಾನಿ ಸಂಬಂಧಿತ ಪ್ರಶ್ನೆಗಳನ್ನೇ ಎತ್ತಿದ್ದು ಗಮನ ಸೆಳೆದಿತ್ತು. ಅಂದ ಹಾಗೆ ಆ ವಿಷಯವನ್ನ ಮುಂದೆ ಹೇಳೋಣ. ಇದೀಗ ಕೃಷ್ಣನಗರ ಕ್ಷೇತ್ರದಲ್ಲಿ ಮೇ 13ರಂದು ಲೋಕಸಮರ ನಡೆಯಲಿದೆ. ಕೃಷ್ಣನಗರ ಲೋಕಸಭಾ ಕ್ಷೇತ್ರ ಪಶ್ಚಿಮ ಬಂಗಾಳದ 543 ಲೋಕಸಭಾ ಸ್ಥಾನಗಳಲ್ಲಿ ಒಂದು. ಕೃಷ್ಣನಗರ ಲೋಕಸಭಾ ಕ್ಷೇತ್ರವು ಪೂರ್ವ ಭಾರತದ ಪಶ್ಚಿಮ ಬಂಗಾಳ ರಾಜ್ಯದ 42 ಲೋಕಸಭಾ ಕ್ಷೇತ್ರಗಳಲ್ಲಿ ಮಹತ್ವ ಪಡೆದಿದೆ. ಕೃಷ್ಣನಗರ ಲೋಕಸಭಾ ಕ್ಷೇತ್ರದ ಎಲ್ಲಾ 7 ವಿಧಾನಸಭಾ ಕ್ಷೇತ್ರಗಳು ನಾಡಿಯಾ ಜಿಲ್ಲೆಯಲ್ಲಿವೆ. ಮಹುವಾ ಮೊಹಿತ್ರ ಕೃಷ್ಣನಗರ ಲೋಕಸಭಾ ಕ್ಷೇತ್ರದಲ್ಲಿ 2019ರ ಚುನಾವಣೆಯಲ್ಲಿ ಜಯಗಳಿಸಿದ್ರು. ಗದ್ದುಗೆ ಏರ್ತಾರ ಮೊಹಿತ್ರ. ಗೆಲುವಿನ ನಾಗಾಲೋಟಕ್ಕೆ ರಾಜಮಾತೆ ಲಗಾಮು. ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆ ನಾಡಿಯಾದಲ್ಲಿ ಕೃಷ್ಣನಗರ ಲೋಕಸಭಾ ಕ್ಷೇತ್ರವು ಅತ್ಯಂತ ಆಕ್ಟಿವ್ ಚುನಾವಣಾ ಕಣಕ್ಕೆ ಸಾಕ್ಷಿಯಾಗಿದೆ. ತೃಣಮೂಲ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದ ಇಬ್ಬರು ಪ್ರಮುಖ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಟಿಸಿಎಂನ ಮಹುವಾ ಮೊಹಿತ್ರ ಹಾಲಿ ಸಂಸದೆ. ಕೆಲವು ದಿನಗಳಿಂದ ಇಲ್ಲಿ ಪ್ರಚಾರದಲ್ಲಿದ್ದಾರೆ. ಇನ್ನು ಬಿಜೆಪಿ ಕೃಷ್ಣನಗರದ ರಾಜ ಮನೆತನದ ಸದಸ್ಯರಾದಂತಹ ಅಮೃತ ರಾಯ್ ಅವರನ್ನ ಕಣಕ್ಕಿಳಿಸುವ ಮೂಲಕ ಅಚ್ಚರಿ ಮೂಡಿಸಿದೆ. ಮಹಾರಾಜ ಕೃಷ್ಣಚಂದ್ರ ರಾಯ್ ಅವರ 39ನೇ ವಂಶಸ್ಥೆ
ಸೌಮೇಶ್ ಚಂದ್ರ ರಾಯ್ ಅವರ ಪತ್ನಿ ಬಿಜೆಪಿ ಅಭ್ಯರ್ಥಿಯನ್ನ ರಾಜಮಾತಾ ಎಂದು ಪ್ರೀತಿಯಿಂದ ಇಲ್ಲಿನ ಜನ ಕರೀತಾರೆ. ಕೃಷ್ಣನಗರದ ರಾಜಮನೆತನದಿಂದ ಬಂದಿರೋ ಅಮೃತಾ ರಾಯ್ ಅವರನ್ನು ಬಿಜೆಪಿ ಕಣಕ್ಕಿಳಿಸಿದೆ. ಇನ್ನೊಂದೆಡೆ ರಾಜಮಾತೆ ಎಂದೇ ಖ್ಯಾತ ಪಡೆದಿರೋ ಫೈರ್ ಬ್ರ್ಯಾಂಡ್ ಟಿಎಂಸಿ ನಾಯಕಿ ಮಹುವಾ ಮೊಹಿತ್ರಾ ಅವರು ಎದುರಾಳಿಯಾಗಿದ್ದಾರೆ. ಕೃಷ್ಣನಗರ ಲೋಕಸಭಾ ಕ್ಷೇತ್ರವು ಪಶ್ಚಿಮ ಬಂಗಾಳದ ಸೂಕ್ಷ್ಮ ಸ್ಥಾನಗಳಲ್ಲಿ ಒಂದಾಗಿದೆ. ಮಹುವಾ ಮೊಹಿತ್ರಾ ಬಿಜೆಪಿಯ ಅಮೃತಾ ರಾಯ್ ಮತ್ತು ಸಿಪಿಎಂನ ಎಸ್ಎಂ ಸಾದಿ ವಿರುದ್ಧ ಸ್ಪರ್ಧೆಗೆ ಇಳಿದಿದ್ದಾರೆ. ಕಳೆದ ವರ್ಷ ಮಹುವಾ ಮೊಹಿತ್ರಾ ಅವರನ್ನು ಪ್ರಶ್ನೆಗೆ ನಗದು ಹಗರಣದಲ್ಲಿ ಲೋಕಸಭೆಯಿಂದ ಉಚ್ಚಾಟಿಸಲಾಗಿತ್ತು. 2019ರಲ್ಲಿ ಅವರು ಗೆದ್ದ ಅದೇ ಸ್ಥಾನದಿಂದ ಸಂಸತ್ತಿಗೆ ಪ್ರವೇಶಿಸಲು ಮತ್ತೊಮ್ಮೆ ಟಿಎಂಸಿ ಮಹುವಾಗೆ ಮತ್ತೊಂದು ಅವಕಾಶ ನೀಡಿದೆ. ಕೃಷ್ಣನಗರದಲ್ಲಿ ಮೊಹಿತ್ರಾಗೆ ಕಾಡಿರೋ ಸವಾಲುಗಳು. ತ್ರಿಕೋನ ಸ್ಪರ್ಧೆಯಲ್ಲಿ ಗೆದ್ದು ಬೀಗೋರು ಯಾರು? ಈ ಸಲ ಕಳೆದ ಬಾರಿಗಿಂತ ಹೆಚ್ಚು ಕಣ ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಬಿಜೆಪಿ ಅಳೆದು ತೂಗಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಇನ್ನೊಂದೆಡೆ ಸಿಪಿಎಂ ಎಸ್ಎಂ ಸಾದಿ ಅವರನ್ನ ಕಣಕ್ಕಿಳಿಸಿದೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಅಂದಹಾಗೆ ಕೃಷ್ಣನಗರ ಲೋಕಸಭಾ ಕ್ಷೇತ್ರಕ್ಕೆ ಮೇ 13ರಂದು 4ನೇ ಹಂತದಲ್ಲಿ ಎಲೆಕ್ಷನ್ ನಡೆಯುತ್ತೆ. ನಿಮಗೆಲ್ಲ ತಿಳಿದಂತೆ ಜೂನ್ 4ರಂದು ಮತ ಎಣಿಕೆ ನಡೆಯಲಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಮಹುವಾ ಮೊಹಿತ್ರಾ ಅವರಿಗೆ 2 ಬಾರಿ ಹಾಲಿ ಸಂಸದ ತಪಸ್ ಪಾಲ್ ಬದಲಿಗೆ ಟಿಕೆಟ್ ನೀಡಲಾಯಿತು. ಆಗ ಬಿಜೆಪಿಯ ಕಲ್ಯಾಣ್ ಚೌಬೆ ಸೋಲಿಸಿ ಸಂಸತ್ ಪ್ರವೇಶಿಸಿದ್ರು. ಮಹುವಾ ಮೊಹಿತ್ರಾ 2019ರ ಲೋಕಸಭೆ ಚುನಾವಣೆಯಲ್ಲಿ ಕೃಷ್ಣನಗರದಲ್ಲಿ ಗೆಲುವಿನ ಹಾದಿ ಸುಗಮಗೊಳಿಸಿದ್ರು. ಬಿಜೆಪಿಯ ಕಲ್ಯಾಣ್ ಚೌಬೆಗಿಂತ 60,000ಕ್ಕಿಂತ ಹೆಚ್ಚು ಮತ ಪಡೆದಿದ್ರು. ಅದು 45%ದಷ್ಟು ಮತಗಳನ್ನ ಗಳಿಸಿದ್ರು. ಮೊಹಿತ್ರಾ ವಿರುದ್ಧ ಕೇಳಿ ಬಂದಿತ್ತು ಹಣಕ್ಕಾಗಿ ಪ್ರಶ್ನೆ ಆರೋಪ. ಅಂದು ಸಂಸತ್ ಸ್ಥಾನದಿಂದ ಉಚ್ಚಾಟನೆಗೊಂಡಿದ್ದ ಮಹುವಾ ಫೈರ್ ಬ್ರ್ಯಾಂಡ್ ನಾಯಕಿ ಮತ್ತು ಸಂಸದೆ ಮೊಹಿತ್ರಾ ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಸಂಸತ್ತಿನಲ್ಲಿ ತಮ್ಮ ಪ್ರಬಲ ಭಾಷಣಗಳ ಮೂಲಕ ರಾಷ್ಟ್ರದ ಗಮನ ಸೆಳೆದಾಕೆ. ದೊಡ್ಡ ಕಾರ್ಪೊರೇಟರ್ಗಳೊಂದಿಗೆ ನಂಟು ಹೊಂದಿರುವ ಆರೋಪ ಕೇಳಿಬಂದಿತ್ತು. ನಗದು ಪ್ರಶ್ನೆ ವಿವಾದದ ಕುರಿತು ಲೋಕಸಭೆಯಿಂದ ಮಹುವಾ ಮೊಹಿತ್ರಾರನ್ನ ಅಮಾನತುಗೊಳಿಸಲಾಗಿತ್ತು. ಬಿಜೆಪಿ ವಿರುದ್ಧ ವಿರೋಧದ ಕೆಸರೆರಚಾಟದ ಕೇಂದ್ರ ಬಿಂದುವಾಗಿ ಗುರುತಿಸಿಕೊಂಡಿದ್ರು. ಮೊಹಿತ್ರಾ ನಗದು ಪ್ರಶ್ನೆ ಪ್ರಕರಣದಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ಲೋಕಸಭೆಯಿಂದ ಹೊರಹಾಕಲಾಗಿತ್ತು. ಕೃಷ್ಣನಗರದಿಂದ ಮಹುವಾ ಮೊಹಿತ್ರಾ ಅವರನ್ನು ಮರು ನಾಮನಿರ್ದೇಶನ ಮಾಡಿರೋ ಟಿಎಂಸಿ ಬಿಜೆಪಿಯನ್ನ ಧಿಕ್ಕರಿಸಿದಂತೆ ಕಾಣುತ್ತೆ. ಭ್ರಷ್ಟಾಚಾರದ ಆರೋಪದ ಮೇಲೆ ಮೊಹಿತ್ರಾರನ್ನ ಉಚ್ಚಾಟಿಸಿದ ನಂತರ ಸವಾಲು ಎಸೆದಿದೆ. ಬಿಜೆಪಿ ವಿರುದ್ಧ ಗಟ್ಟಿಯಾಗಿ ಮಾತನಾಡಿದ್ದಕ್ಕೆ ಮಹುವಾ ಅವರನ್ನ ಲೋಕಸಭೆಯಿಂದ ಹೊರಹಾಕಲಾಯಿತು ಅಂತ ದೀದಿ ಕೆಂಡ ಕಾರ್ತಿದ್ದಾರೆ. ಆಗ ಮೊಹಿತ್ರಾರ ವಯಸ್ಸಾದ ಪೋಷಕರನ್ನು ಗಮನಿಸದೆ ಸಿಬಿಐ ದಾಳಿ ಮಾಡಿತ್ತು ಅಂತ ಹಲವು ರ್ಯಾಲಿಗಳಲ್ಲಿ ದೀದಿ ಗುಡುಗಿದ್ದಾರೆ. ಈ ಮೂಲಕ ಮತದಾರರ ಮನ ಗೆಲ್ಲುವ ಪ್ಲಾನ್ ಇದೆಯಾ ಅಂತಿದ್ದಾರೆ ವಿಪಕ್ಷ ನಾಯಕರು. ಕೃಷ್ಣನಗರದ ವೇದಿಕೆಯಲ್ಲಿ ಮೊಹಿತ್ರಾ ಜೊತೆ ವೇದಿಕೆಯಲ್ಲಿ ದೀದಿ ಗುಡುಗಿದ್ದಾರೆ. ಅಷ್ಟೇ ಅಲ್ಲದೆ ಕೃಷ್ಣನಗರದಿಂದ ಮಹುವಾ ಮೊಹಿತ್ರಾ ಸೋಲಿಸಲು ಬಿಜೆಪಿ ನರಕ ಯಾತನೆ ಅನುಭವಿಸ್ತಾ ಇದೆ ಅಂತ ಕೆಂಡ ಕಾರಿದ್ದಾರೆ. ಆದರೆ ಮಹುವಾ ಈ ಸಲವೂ ಗೆದ್ದು ಲೋಕಸಭೆಗೆ ಮರಳೋದು ಖಚಿತ ಅಂತ ಮಮತಾ ಬ್ಯಾನರ್ಜಿ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ವೀಕ್ಷಕರೇ, ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದ್ರೆ ಬಂಗಾಳವು 42 ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ. ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಸ್ಥಾನಗಳು ಇಲ್ಲಿವೆ. ಆದ್ದರಿಂದ ಸ್ವಂತವಾಗಿ 370+ ಸ್ಥಾನಗಳನ್ನು ಗೆಲ್ಲಲು ಬಯಸ್ತಾ ಇರೋ ಬಿಜೆಪಿಗೆ ಇದು ಪ್ರಮುಖ ರಾಜ್ಯವಾಗಿದೆ.
ಬಿಜೆಪಿ ಈ ಸಲ ಕೃಷ್ಣನಗರದಲ್ಲಿ ಗೆಲುವಿನ ದಾಳ ಉರುಳಿಸಲು ಮಾಡಿದ್ದ ಆ ಪ್ಲಾನ್ ಏನು ಅನ್ನುವ ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೀವಿ. ಬಿಜೆಪಿ ಈ ಸಲ ಕೃಷ್ಣನಗರದಲ್ಲಿ ಮಹುವಾ ವಿರುದ್ಧ ಭ್ರಷ್ಟಾಚಾರ ಆರೋಪದ ಅಸ್ತ್ರ ಹಿಡಿದಂತೆ ಕಾಣ್ತಾ ಇದೆ. ಇನ್ನೊಂದು ಕಡೆ ದೀದಿ ಬಿಜೆಪಿ ನಾಯಕರ ಏಕಪಕ್ಷೀಯ ಆಡಳಿತಕ್ಕೆ ಕೊನೆಗಾಣಿಸಿ ಅಂತ ಅಬ್ಬರಿಸ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ಭರ್ಜರಿಯಾಗಿಯೇ ಕೃಷ್ಣನಗರದಲ್ಲಿ ರ್ಯಾಲಿ ನಡೆಸಿ ಅಬ್ಬರಿಸಿದ್ದಾರೆ. ಗೆಲುವು ನಮ್ಮದೇ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಏನೆಲ್ಲ ಲೆಕ್ಕಾಚಾರ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಕೃಷ್ಣನಗರದಲ್ಲಿ ಅಬ್ಬರಿಸಿದ್ದ ಪ್ರಧಾನಿ ಮೋದಿ. 15 ಕ್ಷೇತ್ರ ಗೆದ್ದವರು ಸರ್ಕಾರ ರಚಿಸ್ತಾರಾ ಅಂತ ವ್ಯಂಗ್ಯ. ವೀಕ್ಷಕರೇ, ತೃಣಮೂಲದ ಕೋಟೆಯಾಗಿರುವ ಕೃಷ್ಣನಗರ ಲೋಕಸಭೆ ಕ್ಷೇತ್ರ ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆ ಒಳಗೊಂಡಿದೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ನಮೋ ಬಿಜೆಪಿ ಅಭ್ಯರ್ಥಿ ಪರ ರ್ಯಾಲಿ ನಡೆಸಿದ್ರು. ದೇಶದಲ್ಲಿ ಟಿಎಂಸಿ 15 ಸೀಟುಗಳನ್ನು ಗೆಲ್ತಾ ಇಲ್ಲ. ಈಗ ಹೇಳಿ, ಕೇವಲ 15 ಸ್ಥಾನಗಳಲ್ಲಿ ಟಿಎಂಸಿ ಸರ್ಕಾರ ರಚಿಸಬಹುದೇ ಅಂತ ಗುಡುಗಿದ್ರು. ಅಷ್ಟೇ ಅಲ್ಲದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 50ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದು ಕೂಡ ಕಷ್ಟ ಅಂತ ನಮೋ ತಿವಿದಿದ್ರು. ಎಷ್ಟೇ ಪ್ರಯತ್ನ ಪಟ್ಟರೂ ಕಾಂಗ್ರೆಸ್ ಅರ್ಧ ಶತಕ ದಾಟೋದು ತುಂಬಾ ಕಷ್ಟ ಅಂದಿದ್ರು. 50 ಸೀಟು ಗೆಲ್ಲದಿದ್ರೆ ಸರ್ಕಾರ ರಚಿಸಬಹುದೇ ಅಂತ ನಮೋ ವ್ಯಂಗ್ಯವಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವ ಎಡಪಕ್ಷಗಳ ವಿರುದ್ಧ ಪ್ರಧಾನಿ ವಾಗ್ದಾಳಿ ನಡೆಸಿದ್ರು. ಬಂಗಾಳದಲ್ಲಿ ಎಡಪಕ್ಷಗಳು ಉತ್ತುಂಗದಲ್ಲಿದ್ವು. ಇಂದು ಇಲ್ಲಿ ಎಲ್ಲೂ ಕೆಂಪು ಬಾವುಟವಿಲ್ಲ, ಅದು ಸಂಪೂರ್ಣವಾಗಿ ಕುಸಿದಿದೆ. ಅಂತವರಿಂದ ಏಳಿಗೆ ಬಯಸ್ತೀರಾ ಅಂತ ನಮೋ ಕೆಂಡ ಕಾರಿದ್ರು. ಅಸಲಿಗೆ ನಮೋ ಮಾತಿನಲ್ಲಿರೋ ಅರ್ಥವೇನಂದ್ರೆ, ಈ ಸಲ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿ ಹೆಚ್ಚು ಸಂಘಟನಾತ್ಮಕವಾಗಿದೆ. ಪ್ರತಿ ಕ್ಷೇತ್ರದಲ್ಲೂ ಬೂತ್ ಮಟ್ಟದ ಪಕ್ಷ ಸಂಘಟನೆಗೆ ಮುಂದಾಗಿದೆ. 42 की 42 सीटों पर कमल खिलना चाहिए और देश में अब की बार जरूर होगा. एक बार ಕೃಷ್ಣನಗರದಲ್ಲಿ ಹೇಗಿದೆ ಎದುರಾಳಿ ಬಲಾಬಲ? ಬಿಜೆಪಿ ಅಭ್ಯರ್ಥಿಯ ಗೆಲುವಿನ ಲೆಕ್ಕಾಚಾರವೇನು? ಹಾಗೆ ನೋಡಿದ್ರೆ ಕಳೆದ ಬಾರಿ ಚಲಾವಣೆಯಾದ ಮತಗಳಲ್ಲಿ 45% ಗಳಿಸಿದ್ರು ವಿಜೇತ ಅಭ್ಯರ್ಥಿ. ಇನ್ನು ಸದ್ಯ ಮಹುವಾ ಮೊಹಿತ್ರ ಎದುರಾಳಿಯಾಗಿರೋ ಬಿಜೆಪಿ ಅಭ್ಯರ್ಥಿ ರಾಜಕೀಯ ಅನುಭವ ಇಲ್ಲದವರು. ಅಮೃತಾ ರಾಯ್ ಈ ವರ್ಷದ ಮಾರ್ಚ್ನಲ್ಲಿ ಬಿಜೆಪಿ ಸೇರಿದ್ರು. ಫೈರ್ ಬ್ರ್ಯಾಂಡ್ ತೃಣಮೂಲ ನಾಯಕಿಯ ವಿರುದ್ಧ ಕಣಕ್ಕಿಳಿದಿರುವ ರಾಯ್ಗೆ ಪಿಎಂ ಭರವಸೆ ನೀಡಿದ್ದಾರೆ. ಖುದ್ದು ಅಖಾಡಕ್ಕೆ ಇಳಿದಿರೋ ನಮೋ ಬಿಜೆಪಿ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರ. ಪ್ರಧಾನಿ ನರೇಂದ್ರ ಮೋದಿ ಮೊಹಿತ್ರಾ ವಿರುದ್ಧದ ಹೋರಾಟಕ್ಕೆ ಎಲ್ಲಾ ಸಹಾಯದ ಭರವಸೆ ನೀಡಿದ್ದು ಗಮನಕ್ಕೆ ಬಂದಿದೆ. ಮಾರ್ಚ್ನಲ್ಲಿ ನಮೋ ಅಮೃತಾ ರಾಯ್ಗೆ ಕರೆ ಮಾಡಿ ಬಂಗಾಳವು ಈ ಬಾರಿ ಬದಲಾವಣೆ ಬಯಸ್ತಾ ಇದೆ ಅಂದಿದ್ರು. ಅಲ್ಲಿನ ಜನತೆ ಅಭಿವೃದ್ಧಿಗಾಗಿ ಮತ ಹಾಕುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇದು ಒಬ್ಬ ವ್ಯಕ್ತಿ ಅಥವಾ ಪಕ್ಷದ ವಿರುದ್ಧ ಹೋರಾಟವಲ್ಲ ಅಂದಿದ್ರು. ಇದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತ ಮಾತನಾಡಿದ್ರು. ವೀಕ್ಷಕರೇ, ಕೃಷ್ಣನಗರದ ಸಂಸದೀಯ ಸ್ಥಾನವು 7 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. 2021ರ ವಿಧಾನಸಭೆ ಚುನಾವಣೆಯಲ್ಲಿ ತೃಣಮೂಲ 7 ಗೆದ್ದಿತ್ತು. ತೃಣಮೂಲವು 3 ಮುಸ್ಲಿಂ ಪ್ರಾಬಲ್ಯದ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಗಮನ ವಹಿಸಿದೆ. ಅವುಗಳೆಂದರೆ ಕಾಲಿಗಂಜ್, ನಕಾಶಿಪಾರಾ ಮತ್ತು ಚಾಪ್ರಾ ಕ್ಷೇತ್ರಗಳು. ಉಳಿದ 4 ಸ್ಥಾನಗಳಾದ ತೆಹಟ್ಟ, ಬಲಶಿಪಾರಾ, ಕೃಷ್ಣನಗರ ಉತ್ತರ ಮತ್ತು ಕೃಷ್ಣನಗರ ದಕ್ಷಿಣದಲ್ಲಿ ಬಿಜೆಪಿ ಟಿಎಂಸಿಗೆ ಸವಾಲು ನೀಡುತ್ತಾ ಇದೆ. ಕಳೆದ ಬಾರಿ ಎಷ್ಟು ಮತಗಳ ಅಂತರದಿಂದ ಗೆಲುವು? ಈ ಸಲ ಕಣದಲ್ಲಿ ಎದುರಾಗಿದೆಯಾ ಹಲವು ಸವಾಲು?
ವಿಧಾನಸಭಾ ಚುನಾವಣೆಯಲ್ಲಿ ಮೊಹಿತ್ರಾ ಅವರು ಬಿಜೆಪಿಯ ಕಲ್ಯಾಣ ಚೌಬೆ ಅವರನ್ನು 63,218 ಮತಗಳ ಅಂತರದಿಂದ ಸೋಲಿಸಿದ್ರು. 2014ರ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಟಿಎಂಸಿ 34 ಸ್ಥಾನಗಳನ್ನ ಗೆದ್ದಿದ್ರೆ ಬಿಜೆಪಿ ಕೇವಲ 2 ಸ್ಥಾನಗಳಿಗೆ ತೃಪ್ತಿ ಪಡಬೇಕಾಯಿತು. ಸಿಪಿಐ 2 ಸ್ಥಾನಗಳನ್ನ ಗೆದ್ರೆ ಕಾಂಗ್ರೆಸ್ 4 ಸ್ಥಾನಗಳನ್ನ ಗಳಿಸಿತು. ಆದರೆ 2019ರ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗಳಿಸಿತು. ಟಿಎಂಸಿಯ 22ರ ವಿರುದ್ಧ 18 ಸ್ಥಾನಗಳನ್ನ ಗೆದ್ದಿತು. ಕಾಂಗ್ರೆಸ್ನ ಸಂಖ್ಯೆಯು ಕೇವಲ 2 ಸ್ಥಾನಗಳಿಗೆ ಕುಸಿಯಿತು. ವೀಕ್ಷಕರೇ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿದೆ. 2019ರ ಲೋಕಸಭೆ ಚುನಾವಣೆಯಲ್ಲಿ ಕೃಷ್ಣನಗರ ಕ್ಷೇತ್ರದಲ್ಲಿ ಮಹುವಾ ಮೊಹಿತ್ರಾ 6,14,872 ಮತಗಳನ್ನ ಗಳಿಸಿದ್ರು. ಬಿಜೆಪಿಯ ಕಲ್ಯಾಣ ಚೌಬೆ ಪರವಾಗಿ 5,51,654 ಮತಗಳು ಚಲಾವಣೆಯಾಗಿದ್ವು. ಈ ಹಿಂದಿನವರು 63,218ರ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ರು. ಮಹುವಾ ಮೊಹಿತ್ರಾಗೆ ಗೆಲುವಿನ ರಹದಾರಿ ಏನು? ಆ ಕ್ಷೇತ್ರಗಳಿಂದ ಮಹುವಾಗೆ ಓಟು ಅತಿ ಸುಲಭವೇ? 2019ರ ಲೋಕಸಭೆ ಚುನಾವಣೆಯಲ್ಲಿ ಮಹುವಾ ಮೊಹಿತ್ರಾ ಅವರ ಗೆಲುವಿನ ಹಿಂದೆ ಚೋಪ್ರಾ, ಪಲಾಶಿಪಾರಾ ಮತ್ತು ಕಾಳಿಗಂಜ್ ಅಸೆಂಬ್ಲಿ ಮಹತ್ವದ ಪಾತ್ರ ವಹಿಸಿದ್ವು. ಆ 3 ಅಸೆಂಬ್ಲಿಗಳಿಂದ ಭಾರಿ ಸಂಖ್ಯೆಯ ಮತ ಬಂದಿದ್ವು. ಆದರೆ ಈ ಸಲ ಕಾಳಿಗಂಜ್ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಬಲ ಸಂಘಟನೆಯಾಗಿದೆ. ಹೀಗಾಗಿ ಮೊಹಿತ್ರಾಗೆ ಟಕ್ಕರ್ ಕೊಡೋಕೆ ತಯಾರಾಗಿ ನಿಂತಂತೆ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ಕಳೆದ 5 ವರ್ಷಗಳಲ್ಲಿ ಕಾಳಿಗಂಜ್ ವಿಧಾನಸಭೆಯಲ್ಲಿ ಬಿಜೆಪಿ ಸಂಘಟನೆ ತನ್ನ ನೆಲೆಯನ್ನ ಬಲಪಡಿಸಿದೆ. ಕೆಲ ರ್ಯಾಲಿಗಳಲ್ಲಿ ಪ್ರಧಾನಿ ಮೋದಿ ಕೂಡ ಟಿಎಂಸಿ ವಿರುದ್ಧ ಅಬ್ಬರಿಸ್ತಾ ಬರ್ತಾ ಇದ್ದಾರೆ. ಇನ್ನೊಂದೆಡೆ ಪ್ರಮುಖ ಕ್ಷೇತ್ರಗಳಲ್ಲಿ ಟಿಎಂಸಿ ಸಂಘಟನಾ ಶಕ್ತಿ ಕಳೆಗುಂದಿದೆ ಎನ್ನಲಾಗ್ತಾ ಇದೆ. ಭ್ರಷ್ಟಾಚಾರ ಆರೋಪಗಳು ಮತ್ತು ಆಡಳಿತ ಪಕ್ಷದಲ್ಲಿನ ಆಂತರಿಕ ಕಚ್ಚಾಟ ಲೋಕಸಭೆ ಚುನಾವಣೆಯಲ್ಲಿ ಅಡಚಣೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕಣದಲ್ಲಿ ಹಣಕ್ಕಾಗಿ ಪ್ರಶ್ನೆ ಅಸ್ತ್ರ ಬಳಕೆ, ಎದುರಾಳಿ ಮಣಿಸಲು ಆ ಅಸ್ತ್ರ ಪ್ರಯೋಗ. ಇದಾಗಿತ್ತು ಈವರೆಗಿನ ಸ್ಟಾರ್ ವಾರ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.